ಪ್ರಾಣಿಗಳು ಮತ್ತು ದೆವ್ವಗಳ ನಡುವೆ ಮಾತನಾಡುವ ಪುಸ್ತಕ. ಓದಿದವರೆಲ್ಲ ಹುಚ್ಚರಾಗಿ ಬಿಡುತ್ತಾರೆ. ಪುಸ್ತಕಗಳು ಜ್ಞಾನದ ಬಾಗಿಲನ್ನ ತೆರೆಯುತ್ತೆ, ಆದರೆ ಕೆಲವು ಪುಸ್ತಕಗಳು ಅಜ್ಞಾನದ ಭಯದ ಬಾಗಿಲನ್ನ ತೆರೆಯುತ್ತೆ. ಹೌದು, ನಾನಿವತ್ತು ಮಾತನಾಡ್ತಾ ಇರೋದು ನೀಲವಂತಿ ಗ್ರಂಥದ ಬಗ್ಗೆ. ಈ ಪುಸ್ತಕನ ಓದಿದವರು ಏನಾಗ್ತಾರೆ? ಅದ್ರ ಹಿಂದೆ ಏನು ರಹಸ್ಯ ಇದೆ? ಇಂದು ನಾನು ನಿಮಗೆ ಹೇಳ್ತಿರೋ ಕತೆ ನಿಮ್ಮ ನಿದ್ರೆ ಕೆಡಿಸ್ಬೋದು. ನೀಲವಂತಿ ಯಾರು? ನೀಲವಂತಿಯ ಶಾಪಿತ ಪುಸ್ತಕ ಒಂದು ಯಕ್ಷಿಣಿಯ ನಿಷಿದ್ಧ ಜ್ಞಾನ. ನಿಮ್ಮಲ್ಲಿ ಕೆಲವರು ಪುಸ್ತಕದ ಹೆಸರನ್ನ ಮೊದಲನೇ ಬಾರಿಗೆ ಕೇಳ್ತಿರ್ಬೋದು. ಎಚ್ಚರಿಕೆ, ಇದು ಸಾಮಾನ್ಯ ಗ್ರಂಥ ಅಲ್ಲ, ಇದು ಶಾಪಗ್ರಸ್ತ. ಇದರ ರಹಸ್ಯ ತುಂಬ ಗೂಢವಾಗಿದೆ. ಇದ್ರ ಬಗ್ಗೆ ಮಾತನಾಡೋಕ್ಕೆ ಸಾಕಷ್ಟು ಧೈರ್ಯ ಬೇಕು. ಇಂದು ಈ ಪುಸ್ತಕ ಎಲ್ಲಿದೆ, ಅದನ್ನು ಯಾರು ಹಿಡಿದಿದ್ದಾರೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಇದರ ರಹಸ್ಯಗಳನ್ನ ಬರೀ ಗುಸುಗುಸು ದನಿಯಲ್ಲಿ ಮಾತ್ರ ಹಂಚಲ್ಪಡತ್ತೆ. ನಿಷಿದ್ಧ ಜ್ಞಾನ. ಈ ಪ್ರಾಚೀನ ಗ್ರಂಥ ನಶಿಸಿ ಹೋದ ಒಂದು ಕಲೆಯನ್ನು ಹೊಂದಿದೆ. ಮರಗಳು, ಗಿಡಗಳು, ಪ್ರಾಣಿಗಳು ಮತ್ತು ಅದೃಶ್ಯ ಜೀವಿಗಳಾದ ಆತ್ಮಗಳು, ಭೂತಗಳು ಮತ್ತು ಇತರ ಲೋಕಗಳಲ್ಲಿರೋ ಜೀವಿಗಳು, ಅದರ ಜೊತೆ ಮಾತನಾಡೋ ವಿಧಾನ, ಇದೆಲ್ಲದನ್ನು ಹೊಂದಿದೆ. ಇದರ ಪುಟಗಳಲ್ಲಿ ಮಂತ್ರಗಳು, ವಿಧಿಗಳು ಮತ್ತು ನಿಷಿದ್ಧ ಶಕ್ತಿಗಳನ್ನು ಬಿಡಿಸೋ ಒಂದು ರಹಸ್ಯಗಳು ಇದೆಲ್ಲನೂ ಇದೆ. ಆದರೆ ಎಚ್ಚರಿಕೆ, ಇಂಥ ಜ್ಞಾನ ಯಾವುದೇ ಬೆಲೆ ಇಲ್ಲದೆ ಬರೋದಿಲ್ಲ. ಪುಸ್ತಕದ ಮೂಲ. ಈ ಶಾಪಿತ ಗ್ರಂಥನ ಬರೆದವಳು ಯಾವುದೇ ಸಾಮಾನ್ಯ ಮಹಿಳೆ ಅಲ್ಲ. ಅವಳು ನೀಲವಂತಿ, ಒಬ್ಬ ಯಕ್ಷಿಣಿ, ತಾಂತ್ರಿಕನೊಬ್ಬನ ಮಗಳು. ಬಾಲ್ಯದಿಂದ ಅವಳು ವಿಭಿನ್ನವಾಗಿದ್ದಳು. ತಾಯಿಯ ಮರಣದ ನಂತರ ಅವಳು ಏಕಾಂಗಿಯಾಗಿ ಬದುಕಿ ಮತ್ತೆ ಪ್ರಕೃತಿಯೊಂದಿಗೆ ಸಾಂತ್ವನ ಪಡೆದಳು. 6 ವರ್ಷದ ಹೊತ್ತಿಗೆ ಅವಳು ಗಿಡಗಳು ಮತ್ತು ಪ್ರಾಣಿಗಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ಳು. ಈ ವರ ಅವಳನ್ನು ಹೊರಗುಳಿಯನ್ನಾಗಿ ಮಾಡಿತು. ಜನರ ಹಿಂಸೆ ಭಯದಿಂದ ಅವಳ ತಂದೆ ಅವಳನ್ನ ಕಾಡಿನಾಳಕ್ಕೆ ಕರೆದುಕೊಂಡು ಹೋದ. 20 ವರ್ಷದ ಹೊತ್ತಿಗೆ ಅವಳು ತನ್ನ ಜ್ಞಾನನ ಮರದ ತೊಗೆಟಗಳ ಮೇಲೆ ಬರೆಯೋಕ್ಕೆ ಪ್ರಾರಂಭಿಸಿದ್ಳು. ಆ ಜ್ಞಾನದಲ್ಲಿ ಏನಿತ್ತಂದರೆ ಪ್ರಾಣಿಗಳು, ಆತ್ಮಗಳು ಮತ್ತು ಗುಪ್ತ ನಿಧಿಗಳ ಸ್ಥಳಗಳನ್ನು ಕಂಡುಹಿಡಿಯೋ ವಿಧಾನವನ್ನು ಸಾಮಾನ್ಯ ಮನುಷ್ಯರಿಗೆ ಕಲಿಸಿಕೊಡುವ ಒಂದು ಗೈಡ್ ಆಗಿತ್ತು. ಆದರೆ ಅವಳ ನೈತಿ ಇನ್ನೂ ಕತ್ಲೆಯಾದದ್ದು ಒಂದು ಭೂತ ಅವಳ ನಿಜವಾದ ಸ್ವರೂಪನ ಬಹಿರಂಗಪಡಿಸಿದಾಗ. ನೀನು ಮನುಷ್ಯಳಲ್ಲ, ನೀನು ಯಕ್ಷಿಣಿ. ಹಿಂದಿನ ಕರ್ಮದಿಂದ ಈ ಲೋಕಕ್ಕೆ ಬಂಧಿಸಲ್ಪಟ್ಟಿದೆಯಾ. ನಿನ್ನ ನಿಜವಾದ ನೆಲೆ ಯಕ್ಷಲೋಕ. ರಕ್ತದ ವಿಧಿ ಮತ್ತು ವಿನಿಮಯ. ತನ್ನ ಲೋಕಕ್ಕೆ ಹಿಂತಿರುಗಿ ಹೋಗೋಕ್ಕೆ ನೀಲವಂತಿಗೆ 47 ರಾತ್ರಿಗಳ ಕಾಲ ವಿಧಿಗಳನ್ನು ನಡೆಸೋಕ್ಕೆ ಹೇಳಲಾಯಿತು. ಪ್ರತಿ ರಾತ್ರಿಯ ಕೊನೆಯಲ್ಲಿ ಒಂದು ಪ್ರಾಣಿಯ ಬಲಿ ಕೊಡಬೇಕಿತ್ತು. ಅವಳು ಅದನ್ನು ಪಾಲಿಸ್ತಾ ಬಂದು, ಆದರೆ ಅದೃಷ್ಟ ಅಡ್ಡಿ ಬಂತು. ಒಂದು ರಾತ್ರಿ ಅವಳು ಕಳ್ಳರಿಂದ ಒಬ್ಬ ವ್ಯಾಪಾರಿನ ರಕ್ಷಿಸಿದ್ಲು. ಅವಳ ಸೌಂದರ್ಯನ ನೋಡಿ ಮಂತ್ರಮುಗ್ಧನಾದ ಅವನು ಅವಳನ್ನು ಮದುವೆ ಆಗೋಕ್ಕೆ ಕೇಳ್ಕೊಂಡ. ಅವಳು ಒಪ್ಪಿದ್ಲು, ಆದರೆ ಒಂದು ಷರತ್ತಿನೊಂದಿಗೆ. ನಾನು ರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತೇನೆ ಎಂದು ಎಂದಿಗೂ ಕೇಳಬೇಡ. ಬಹಳಷ್ಟು ವಾರಗಳ ಕಾಲ ಅವಳು ರಹಸ್ಯವಾಗಿ ತನ್ನ ವಿಧಿಗಳನ್ನು ಮುಂದುವರಿಸಿದ್ಲು. ಆದರೆ ಹಳ್ಳಿಯವರು ಅನುಮಾನಿಸೋಕ್ಕೆ ಪ್ರಾರಂಭಿಸಿದ್ರು. ಪಶುಗಳು ಕಣ್ಮರೆಯಾಗ್ತಾ ಇದ್ವು ಮತ್ತು ಕಪ್ಪು ಮಂತ್ರದ ಗುಸುಗುಸು ಎಲ್ಲ ಕಡೆ ಹರಡುದು. ಅವಳ ಗಂಡ ಅಂತಿಮವಾಗಿ ಒಂದಿನ ಅವಳನ್ನ ಹಿಂಬಾಲಿಸಿದಾಗ ಅವನು ಕ್ರೂರ ಸತ್ಯನ ಕಂಡ. ಕೊನೆಯ ರಾತ್ರಿ ಮತ್ತು ಪಿಶಾಚಿಯ ವಂಚನೆ. 44ನೇ ರಾತ್ರಿ ಒಂದು ಭೂತ ಕೊನೆ ಹಂತನ ಬಹಿರಂಗಪಡಿಸ್ತು. ಅದೇನೆಂದರೆ, ಕೊನೆ ರಾತ್ರಿ ನದಿಯಲ್ಲಿ ಒಂದು ಶವ ತೇಲಿ ಬರುತ್ತೆ. ಆದರೆ ಕೈಯಲ್ಲಿ ನಿನ್ನ ಲೋಕಕ್ಕೆ ಕರೆದುಕೊಂಡು ಹೋಗೋ ತಾಯ್ತಾ ಇರುತ್ತೆ ಅಂತ.
ಆದರೆ ನೀಲವಂತಿ ನದಿಗೆ ಬಂದಾಗ ಅವಳು ತನ್ನ ರಹಸ್ಯಗಳನ್ನ ಬಹಿರಂಗಪಡಿಸಿದ ಹಳ್ಳಿಯವನ ಶವನ ಕಂಡ್ಳು. ತಾಯ್ತವನ್ನು ತೆಗೆಯಲು ಹೊರಟಾಗ ಒಂದು ಗುಂಪು ಅಲ್ಲಿಗೆ ಬಂತು. ಅವಳನ್ನ ಮಂತ್ರಗತ್ತೆ ಎಂದು ಕರೆಯಿತು. ತಪ್ಪಿಸ್ಕೊಳ್ಳೋವಾಗ ಅವಳ ಗಂಡ ಕಾಣಿಸ್ಕೊಂಡ. ಆದರೆ ಅವನು ತನ್ನ ನಿಜವಾದ ರೂಪನ ಬಹಿರಂಗಪಡಿಸ್ದ. ಅವನು ಒಬ್ಬ ಪಿಶಾಚಿ, ಮಾಂಸಭಕ್ಷಕ ರಾಕ್ಷಸ. ಅವನು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ದ. ಅದೇನೆಂದರೆ, ತಾಯ್ತಕ್ಕೆ ಬದಲಾಗಿ ನನಗೆ ಪುಸ್ತಕ ಕೊಡು ಅಂತ ಹೇಳಿ. ಬೇರೆ ಆಯ್ಕೆ ಇಲ್ಲದೆ ಅವಳು ಅದನ್ನು ಬಿಟ್ಕೊಟ್ಲು. ಆದರೆ ಯಕ್ಷಲೋಕಕ್ಕೆ ಹೊರಡೋಕ್ಕೂ ಮುಂಚೆ ಅವಳು ಕೊನೆ ಶಾಪನ ಹಾಕಿದ್ಲು. ಯಾರು ಈ ಪುಸ್ತಕನ ಸ್ವಾರ್ಥದಿಂದ ಓದುತ್ತಾರೋ ಅವರ ಬುದ್ಧಿ ಹೋಗಲಿ ಅಥವಾ ಅವರ ಜೀವ. ದಂತಕತೆ ಉಳಿದಿದೆ. ಈ ಪುಸ್ತಕ ಇವತ್ತು ಎಲ್ಲಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕೆಲವರು ಹೇಳೋದೇನೆಂದರೆ ಅದು ಇನ್ನೂ ಕೈ ಮೇಲಿಂದ ಸಂಚರಿಸ್ತಾ ಇದೆ ಅಂತ. ಅದರ ರಹಸ್ಯಗಳು ಅವ್ರ ಅಂತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಜ್ಞಾನನೂ ಮನುಷ್ಯರ ಕೈಗೆ ಬರೋದಿಲ್ಲ. ಕೆಲವು ಬಾಗಿಲುಗಳು ತೆರೆದ್ರೆ ಮತ್ತೆ ಮುಚ್ಚಲು ಸಾಧ್ಯ ಇಲ್ಲ. ನೀಲವಂತಿ ಸಾವಿನ ನಂತರ ಅವಳ ರಹಸ್ಯಗಳನ್ನ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿತು. ನೀಲವಂತಿ ಗ್ರಂಥ. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಇದು ಒಂದು ಶಾಪಿತ ವಸ್ತು ಅಂತ ಹೇಳಲಾಗತ್ತೆ. ಈ ಪುಸ್ತಕನ ಯಾರು ಸ್ಪರ್ಶಿಸಿದ್ರು ಅದರಲ್ಲಿ ಬರೆದಿರೋ ಮಂತ್ರಗಳನ್ನ ಓದಿದ್ರೆ ಅವ್ರ ಮೇಲೆ ನೀಲವಂತಿಯ ಶಾಪ ಹಿಂಸಿಸೋಕ್ಕೆ ಆರಂಭಿಸುತ್ತೆ. ಈಗ ನೀವು ಯೋಚಿಸ್ಬೋದು, ಇದು ಕೇವಲ ಕಟ್ಟುಕತೆ. ಆದರೆ ಇತ್ತೀಚೆಗೂ ಕರ್ನಾಟಕದ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪುಸ್ತಕದ ಹೆಸರು ಉಚ್ಚರಿಸೋಕ್ಕೆ ಜನರು ಭಯಪಡ್ತಾರೆ. ಈ ಪುಸ್ತಕ ಹಳೆ ಮಂದಿರಗಳಲ್ಲಿ, ಗುಪ್ತ ಸ್ಥಳಗಳಲ್ಲಿ ಇದೆ ಅಂತ ಹೇಳಲಾಗತ್ತೆ. ಯಾರಾದರೂ ಇದನ್ನು ಸ್ಪರ್ಶಿಸಿದರೆ ನೀಲವಂತಿಯ ಶಾಪ ಅವರನ್ನು ಹಿಂಬಾಲಿಸುತ್ತೆ. ಈ ಜಗತ್ತಿನಲ್ಲಿ ಅನೇಕ ಅಜ್ಞಾತ ಅಥವಾ ವಿವರಿಸಲಾಗದ ರಹಸ್ಯಗಳಿವೆ. ಅದರಲ್ಲಿ ಕೆಲವು ಪರಾಮಾನುಷಿಕ ಘಟನೆಗಳಿಗೆ ಸಂಬಂಧಿಸಿತ್ತು. ಮಾನವ ಜ್ಞಾನಕ್ಕೆ ಮೀರಿದ ಅದ್ಭುತಗಳು, ರಹಸ್ಯಮಯ ಘಟನೆಗಳು ಮತ್ತು ವಿಜ್ಞಾನಕ್ಕೂ ಉತ್ತರ ಸಿಗದ ರಹಸ್ಯಗಳು ಈ ಪ್ರಪಂಚದಲ್ಲಿ ಅಡಗಿದೆ. ಭೂತ, ಪ್ರೇತ, ಅನುಭವಿಸಲಾಗದ ಶಕ್ತಿಗಳು ಅಥವಾ ಇನ್ನೂ ಅನಾವರಣಗೊಳ್ಳದ ಸತ್ಯಗಳು ಇವೆಲ್ಲವೂ ನಮ್ಮ ಕುತೂಹಲನ ಕೆರಳಿಸುತ್ತೆ. ನಿಮ್ಮ ಅನುಭವಗಳೇನು ಕಾಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ. ರಹಸ್ಯಗಳು ಯಾವಾಗಲೂ ನಮ್ಮನ್ನು ಆಕರ್ಷಿಸುತ್ತೆ. ಆದರೆ ಸತ್ಯ ಎಲ್ಲಿದೆ? ನಿಮ್ಮ ಪ್ರೋತ್ಸಾಹ ನಮ್ಮನ್ನ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹನ ಕೊಡುತ್ತೆ. ಆದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.